ಕುಂಭರಾಶಿ ಯುಗಾದಿ ವರ್ಷ ಭವಿಷ್ಯ 2026 ಮನೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಕಾಣುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಅಷ್ಟೇ, ಈಗಾಗಲೇ ಪ್ರಸ್ತುತ ವರ್ಷದ ಪ್ರಾರಂಭದಲ್ಲಿ ಕುಂಭರಾಶಿಯವರಿಗೆ ಸಂಪೂರ್ಣವಾದಂತಹ ಗುರುಬಲ ಇದೆ. ಮತ್ತು ಅದ್ರ ಜೊತೆಗೆ ದ್ವಿತೀಯ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ರಾಷ್ಟ್ರಾಧಿಪತಿಯೇ ದ್ವಿತೀಯ ಸ್ಥಾನಕ್ಕೆ ಹೋಗಿರೋದ್ರಿಂದ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ನಿಧಾನ ಆದರೂ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣಬಹುದು. ಯಾಕಂತ ಹೇಳಿದ್ರೆ ವರ್ಷದ ಪ್ರಾರಂಭ ಜೂನ್ 1ರ ತನಕ ಸಂಪೂರ್ಣವಾದಂತಹ ಗುರುಬಲ ಕುಂಭರಾಶಿಯವರೆಗಿರುತ್ತೆ. ಯಾವಾಗ 7.5 ಕೊನೆಯ ದಿನಗಳು ಎಣಿಕೆ ಮಾಡ್ತಾ ಇರುವಂಥವ್ರಿಗೆ ಶನಿ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಒಳ್ಳೆ ಫಲಗಳನ್ನೇ ನಿರೀಕ್ಷೆಯನ್ನು ಮಾಡಬಹುದು, ಒಳ್ಳೆ ಫಲಗಳನ್ನು ಕೊಡುವಂಥದ್ದಾಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಅಂತ ಹೇಳಿದ್ರೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಇರುವಂಥವ್ರಿಗೆ ಒಂದಷ್ಟು ಶನಿಯ ಪ್ರಭಾವ ವಿಳಂಬ ತೊಂದರೆಗಳು ಕೊಟ್ಟರೆ, ಯಾವಾಗ ಗುರುಬಲ ಇರುತ್ತೋ ಆ ಗುರುಬಲದಿಂದ ಒಂದಷ್ಟು ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ದೊಡ್ಡ ಮಟ್ಟಿಗೆ ಯಾವುದೇ ಏರುಪೇರುಗಳು ಆಗುವಂಥದ್ದು ಇರೋದಿಲ್ಲ. ಆದರೆ ಆರೋಗ್ಯದ ಮೇಲೆ ಒಂದಷ್ಟು ಪರಿಣಾಮ ಬೀಳುತ್ತೆ. ಮತ್ತು ಪಂಚಮದಲ್ಲಿ ಇರುವಂಥ ಗುರು ಫಲಗಳು ಏನಾಗುತ್ತೆ ಅಂದರೆ ಮಕ್ಕಳ ವಿಚಾರದಲ್ಲಿ, ಈಗಾಗಲೇ ಮಗು ವಿಚಾರದಲ್ಲಿ ಅನುಕೂಲ ಇಲ್ಲ, ಮದುವೆಯಾಗಿ 4-5 ವರ್ಷಗಳಾಗಿದೆ ಅಂತ ಹೇಳಿದ್ರೆ ಯುಗಾದಿ ನಂತರ ಒಂದು ಒಳ್ಳೆ ಸೂಚನೆಗಳು ಕಂಡು ಬರುವಂಥದ್ದು ಇರುತ್ತೆ. ಮತ್ತು ಮಕ್ಕಳಿಂದ ಅನುಕೂಲ ಉಂಟಾಗುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಹೇಳಿಗೆ, ಒಂದಷ್ಟು ಶುಭ ಯೋಗಗಳನ್ನು ಸೃಷ್ಟಿ ಮಾಡುವಂಥದ್ದು ಇರುತ್ತೆ. ಅದರಲ್ಲಿ ಒಂದಷ್ಟು ಯೋಗಗಳಂತ ನಾವು ನೋಡೋಕೋದ್ರೆ ಲಕ್ಷ್ಮೀನಾರಾಯಣ ಯೋಗ ಆಗ್ಬೋದು, ಗಜಕೇಸರಿ ಯೋಗ ಆಗ್ಬೋದು, ಬುಧಾದಿತ್ಯ ಯೋಗ ಆಗ್ಬೋದು, ಶುಕ್ರಾದಿತ್ಯ ಯೋಗ ಆಗ್ಬೋದು. ಅಂದರೆ ಒಟ್ಟಾರೆ ಕುಂಭರಾಶಿಯವರಿಗೆ ಈ ಯೋಗಗಳು ಒಂದಷ್ಟು ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಅಂತಲೂ ಹೇಳಬಹುದು. ಮತ್ತು ವರ್ಷದಲ್ಲಿ ಒಂದಷ್ಟು ಈ ಗ್ರಹಗಳು ಇಂದ ಒಂದಷ್ಟು ಯೋಗಗಳು ಸೃಷ್ಟಿಯಾಗಿರೋದ್ರಿಂದ ಒಂದಷ್ಟು ರಾಶಿಯ ಮೇಲೆ ಆರ್ಥಿಕವಾಗಿ ಒಂದಷ್ಟು ಬಲಗೊಳ್ಳುವಂಥದ್ದಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಅನುಕೂಲ ಆಗುವಂಥದ್ದಿರುತ್ತೆ. ಉತ್ತಮವಾದಂತಹ ಅನೇಕ ಅವಕಾಶಗಳು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಏಪ್ರಿಲ್ 2ರ ನಂತರ ಕುಜ ಮೀನರಾಶಿಗೆ ಪ್ರವೇಶ ಮಾಡೋದ್ರಿಂದ ಒಂದಷ್ಟು ಕುಟುಂಬದಲ್ಲಿ ತೊಂದರೆಗಳು ಆಗ್ಬೋದು. ಯಾಕಂತ ಹೇಳಿದ್ರೆ ಕುಜ ಅಗ್ನಿತತ್ವ ಕಾರಕ ಆಗಿರೋದ್ರಿಂದ ಯಾವಾಗ ಶನಿಯ ಜೊತೆ ಸಂಯೋಗ ಆಯಿತು ಅಂತ ಹೇಳಿದ್ರೆ ಒಂದಷ್ಟು ವಾದ ವಿವಾದಗಳು ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಆ ಸಂದರ್ಭದಲ್ಲಿ ಎಚ್ಚರಿಕೆ ಅಗತ್ಯ ಇದೆ. ಇನ್ನು ನವೆಂಬರ್ 5ರ ನಂತರ ನಾವು ನೋಡೋಕೋದ್ರೆ ಕುಜ ಸ್ವಕ್ಷೇತ್ರಕ್ಕೆ ಹೋದಾಗ ಅಣ್ಣ ತಮ್ಮಂದರ ವಿಚಾರದಲ್ಲಿ ಆಸ್ತಿ ಇತ್ಯರ್ಥಗಳು ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಹಾಗೂ ಗುರು ಶುಕ್ರರ ಸಂಯೋಗ ಉನ್ನತ ವ್ಯಾಸಂಗಕ್ಕೋಸ್ಕರ ಓದುವಂಥದ್ದು ಏನಾದರೂ ಇತ್ತು ಅಂದರೆ ವಿದೇಶ ಹೋಗುವಂಥದ್ದು ಇರುತ್ತೆ. ಸೊ ಈ ಥರದ್ದು ಒಂದಷ್ಟು ಬದಲಾವಣೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಗುರು ಬದಲಾವಣೆ ಅಂತ ನಾವು ನೋಡೋಕೋದ್ರೆ ಈ ಕುಂಭರಾಶಿಯವರಿಗೆ ಜೂನ್ 1ರ ನಂತರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬದಲಾವಣೆ ಆಗುತ್ತೆ. ಆವಾಗ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು ಆ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ಆರ್ಥಿಕ ಸಂಕಷ್ಟಗಳು ಉಂಟಾಗುವಂಥದ್ದು ಇರುತ್ತೆ, ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು ಇರುತ್ತೆ. 6ನೇ ಮನೆ ಯಾವಾಗಲೂ ಅಷ್ಟೇ ಋಣ ರೋಗದ ವಿಚಾರಕ್ಕೆ ನಾವು ಲೆಕ್ಕಾಚಾರ ಮಾಡ್ತೀವಿ. ಯಾವಾಗ 6ನೇ ಮನೆಗೆ ಕುಂಭರಾಶಿಗೆ ಬರುತ್ತೆ ಗುರು ಬದಲಾವಣೆ ವಿಚಾರದಲ್ಲಿ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಸಾಲ ಮಾಡೋಕ್ಕೆ ಹೋಗ್ಬೇಡಿ, ಸಾಲದಿಂದ ಒಂದಷ್ಟು ಸಂಕಷ್ಟಗಳು ಉಂಟಾಗುವಂಥ ಸಾಧ್ಯತೆಗಳು ಇಲ್ಲಿ ಕಂಡುಬರುತ್ತೆ. ಇನ್ನು ರಾಹು ಲಗ್ನದಲ್ಲೇ ಇದ್ದು ಅಥವಾ ಸಪ್ತಮ ಸ್ಥಾನದ ದೃಷ್ಟಿ ಬೀಳುವಂಥದ್ದು ಆಯಿತು ಅಂತ ಹೇಳಿದ್ರೆ, ಶುಕ್ರ ಕೇತು ಕಾಂಬಿನೇಷನ್ಸ್ ಇತ್ತು ಅಂದರೆ ಒಂದಷ್ಟು ವೈವಾಹಿಕ ಜೀವನಕ್ಕೂ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದಷ್ಟು ಮಾನಸಿಕ ಒತ್ತಡಗಳು ಇವೆಲ್ಲವೂ ಕಂಡು ಬರುವಂಥದ್ದು ಇರುತ್ತೆ. ಇನ್ನು ಸೆಪ್ಟೆಂಬರ್ 18ರ ನಂತರ ಕುಜ 6ನೇ ಮನೆಗೂ ಪ್ರವೇಶ ಮಾಡ್ತಾನೆ, ಗುರು ಜೊತೆ ಸಂಯೋಗ. ಇದರಿಂದ ಭೂಮಿಯಿಂದ ನಷ್ಟ. ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಕುಜ ಕುಂಭರಾಶಿ ಆಗ್ಬೋದು, ಕರ್ಕಾಟಕ ರಾಶಿ ಆಗಬಹುದು, ಒಂದಷ್ಟು ತೊಂದರೆಗಳನ್ನು ಉಂಟು ಮಾಡುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಕುಜಗ್ರಹ ಕುಂಭರಾಶಿಗೆ ಶತ್ರುಸ್ಥಾನ ಆಗಿರುತ್ತೆ, ಶತ್ರುಗ್ರಹವಾಗಿರುತ್ತೆ. ಮತ್ತು ಕರ್ಕಾಟಕ ರಾಶಿಗೆ ಕುಜ ಬಂದು ನೀಚ ಆಗಿರ್ತಾನೆ, ನೀಚ ಸ್ಥಾನದಲ್ಲಿ ಏನೂ ಫಲಗಳು ಕೊಡೋದಿಲ್ಲ. ಹಾಗಾಗಿ ಭೂಮಿ ಕಾರಕನಾದಂಥ ಕುಜ ಒಂದಷ್ಟು ಭೂಮಿ ವಿಚಾರಕ್ಕೆ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ನಂತರ ಅಕ್ಟೋಬರ್ 31ರ ನಂತರ ಏನಾಗುತ್ತೆ, ಗುರು ಸಪ್ತಮ ಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ. ಯಾವಾಗ ಸಪ್ತಮ ಸ್ಥಾನಕ್ಕೆ ಪ್ರವೇಶ ಮಾಡ್ತಾನೋ ಒಂದಷ್ಟು ಶುಭ ಕಾರ್ಯಗಳು ಆಗುವಂಥದ್ದು ಇರುತ್ತೆ. 7ನೇ ಮನೆಯೇ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಅನುಕೂಲ ಆಗುವಂಥದ್ದು ಕಂಡು ಬರುತ್ತೆ. ಇನ್ನು ಡಿಸೆಂಬರ್ 2ರಂದು ರಾಹು ಮತ್ತು ಕೇತು ಬದಲಾವಣೆ ಆಗುತ್ತೆ. 18 ತಿಂಗಳಿಗೆ ಒಂದು ಸತಿ ರಾಹು ಮತ್ತು ಕೇತು ಬದಲಾವಣೆ ಆಗುವಂಥದ್ದು. ಹಾಗಾಗಿ ಈ 2026 ಡಿಸೆಂಬರ್ 2ನೇ ತಾರೀಕಿಗೆ ಏನು ರಾಹು ಬದಲಾವಣೆ ಆಗುವಂಥದ್ದು ನಾವು ನೋಡಬಹುದು. ಅದರಿಂದ ಏನೆಲ್ಲ ಒಳ್ಳೆಯದಾಗುತ್ತೆ ಅಂತ ನಾವು ನೋಡೋಕೆ ಹೋದರೆ ಒಂದಷ್ಟು ಖರ್ಚುಗಳು ಜಾಸ್ತಿ ಮಾಡುವಂಥದ್ದು ಇರುತ್ತೆ. ಬೇಡವಾದಂಥ ಆಸೆ ಆಕಾಂಕ್ಷೆಗಳು, ಅತಿಯಾದಂತಹ ಖರ್ಚುಗಳಿಗೆ ಮಾಡುವಂತಹ ದಾರಿಯನ್ನು ಕೊಡುವಂಥದ್ದು ಇರುತ್ತೆ. ಮತ್ತು ಕೇತು ಆರ್ಥಿಕ ನಷ್ಟವನ್ನು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾವಾಗ ವ್ಯಯಸ್ಥಾನಕ್ಕೆ ಹೋಗ್ತಾರೆ ಕೇತು ಒಂದಷ್ಟು ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. 6ನೇ ಮನೆ ಮತ್ತು 12ನೇ ಮನೆ ಅಂದರೆ ಏನೂ ಫಲಗಳು ಕೊಡುವಂಥದ್ದಿಲ್ಲ. ಸೊ ಅಂತಹ ಸಮಸ್ಯೆಗಳು ಬರುತ್ತೆ. ಯಾವಾಗ ರಾಹು 12ನೇ ಮನೆಗೆ ಹೋಗಿ ಕೇತು 6ನೇ ಮನೆಗೆ ಬರುತ್ತೋ ಒಂದಷ್ಟು ಸಮಸ್ಯೆಗಳೇ ಜಾಸ್ತಿ ಎದುರಾಗುವಂಥ
ಅನ್ನುವಂಥದ್ದಿರುತ್ತೆ. ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ರಾಹುಕೇತುಗಳಿಂದ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗಬಹುದು. ಕುಂಭರಾಶಿಯವರಿಗೆ ಹೆಚ್ಚಿನ ಎಚ್ಚರಿಕೆ ಅಗತ್ಯ ಇದೆ. ಇನ್ನು ಅದರ ನಂತರ ನಮಗೆ ಯುಗಾದಿ, ಹೊಸ ಯುಗಾದಿ ಬರೋವರೆಗೂ 2027ರ ಒಂದು ಆಸುಪಾಸುಗಳಲ್ಲಿ ನಾವು ನೋಡೋಕೆ ಹೋದರೆ ಒಂದು 3 ತಿಂಗಳ ಕಾಲ ಉದ್ಯೋಗದ ವಿಚಾರದಲ್ಲಿ ಬಹಳ ಏಳಿಗೆ ಕಂಡು ಬರುವಂಥದ್ದು ಇರುತ್ತೆ. ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಒಂದಷ್ಟು ವರ್ಷದ ಫಲವನ್ನು ನಾವು ನೋಡೋಕೆ ಹೋದರೆ ಯುಗಾದಿಯಿಂದ ಯುಗಾದಿ ಭವಿಷ್ಯ ಕುಂಭರಾಶಿಯವರಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಜೂನ್ ತನಕ ನೀವು ಏನೇ ಕೆಲಸಗಳನ್ನು ಮಾಡಿ ಎಲ್ಲ ರೀತಿಯಾದಂತಹ ಶುಭ ಫಲಗಳು, ಅಭಿವೃದ್ಧಿ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ರಾಹುಕೇತು ಬದಲಾವಣೆ ಆಗುತ್ತೆ, ಗುರು ಬದಲಾವಣೆ ಆಗುತ್ತೆ, ಇಂತಹ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ಬಹಳ ಜಾಗೃತೆಯಿಂದ ವ್ಯವಹಾರ ಆಗಬಹುದು ಅಥವಾ ಯಾವುದೇ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ನೋಡಿ ಮಾಡೋದು ಉತ್ತಮವಾಗಿರುತ್ತೆ.